ಬೂಡಾ ಹಗರಣದ ವಿಚಾರವಾಗಿ ಸಿಎಂ ರಾಜೀನಾಮೆಗೆ ಆಗ್ರಹಿಸಿ ಬಿಜೆಪಿ ಮೈಸೂರು ಚಲೋ ಕಾರ್ಯಕ್ರಮ ಪಾದಯಾತ್ರೆ ಹಮ್ಮಿಕೊಂಡಿದೆ. ಇದಕ್ಕೆ ಟಕ್ಕರ್ ಕೊಡೋದಕ್ಕೆ ಇವತ್ತು ಸಿದ್ದರಾಮಯ್ಯನವರು ತವರು ಜಿಲ್ಲೆ ಮೈಸೂರಿನಲ್ಲಿ ಇವತ್ತು ಜನಾಂದೋಲನ ಕಾರ್ಯಕ್ರಮ ನಡೀತಾ ಇದೆ. ಈ ಒಂದು ಕಾರ್ಯಕ್ರಮದಲ್ಲಿ ಸಾಕಷ್ಟು ಕಣ್ಮನ ಸೆಳೀತಾ ಇರುವಂಥ ಅದರಲ್ಲೂ ಕೂಡ ದೇವೇಗೌಡರು ಏನು ಬೂಡಾದಿಂದ ಸಾಕಷ್ಟು ಸೈಟ್ಗಳ ಪಡೆದಿದ್ದಾರೆ ಅಂತೇಳಿ ಅದರ ಒಂದು ಪಟ್ಟಿಯನ್ನು ಫ್ಲೆಕ್ಸ್ ಮೂಲಕವಾಗಿ ನಗರದ ವಿವಿಧ ಭಾಗಗಳಲ್ಲಿ ಹಾಕಿದ್ದಾರೆ. ನನಗೆ ಸದ್ಯ ಕಾರ್ಯಕ್ರಮ ನಡೀತಾ ಇರುವಂತಹ ಮುಂಭಾಗದ ಸರ್ಕಲ್ನಲ್ಲಿದ್ದೇನೆ. ಈ ಒಂದು ದೃಶ್ಯ ಸಹ ಗಮನಿಸ್ತಾ ಇರ್ಬೋದು. ಭಾಳ ಪ್ರಮುಖವಾಗಿ ಮೇಲ್ಭಾಗದಲ್ಲಿರುವಂಥ ಹೆಡ್ಲೈನ್ಸ್ ಎಲ್ಲ ಗಮನಿಸಿ ಗೊತ್ತಾಗುತ್ತೆ. ಮಾಜಿ ಪ್ರಧಾನಿ ದೇವೇಗೌಡರ ಕುಟುಂಬದ ಭೂ ಕಬಳಿಕೆಯ ಪಕ್ಷಿಲೋಟ ಅಂತೇಳಿ ಇದು ಕೂಡ 2023 ಬಿಜೆಪಿ ತಿಂಗಳಲ್ಲಿ ಬಿಜೆಪಿ ನೀಡಿರುವಂತಹ ಜಾಹೀರಾತು ಪಟ್ಟಿ ಅಂತೇಳಿ ಒಂದು ಹೆಡ್ಲೈನ್ ಹಾಕಿ ಅದಕ್ಕೆ ಸಂಪೂರ್ಣವಾಗಿ ಅಲ್ಲಿರುವಂತಹ ಮಾಜಿ ಪ್ರಧಾನಿ ದೇವೇಗೌಡರು ಇರ್ಬೋದು, ಕುಮಾರಸ್ವಾಮಿ ಇರ್ಬೋದು, ರೇವಣ್ಣ ಇರ್ಬೋದು, ಎಲ್ಲರೂ ಕೂಡ ಅವರ ಕುಟುಂಬದವರು ಪಡೆದುಕೊಂಡಿರುವಂತಹ ಸೈಟ್ಗಳ ಬಗ್ಗೆ ಒಂದು ದೊಡ್ಡದಾದಂತಹ ಫ್ಲೆಕ್ಸನ್ನು ಹಾಕಿದ್ದಾರೆ. ನಗರದ ವಿವಿಧ ಭಾಗಗಳಲ್ಲಿ ಈ ಒಂದು ಫ್ಲೆಕ್ಸನ್ನು ಹಾಕಿದ್ದಾರೆ. ಇನ್ನು ಈ ಫ್ಲೆಕ್ಸ್ನ ಎಡಭಾಗದಲ್ಲಿ ಕಾಣ್ತಾ ಇರುವಂತಹ ಏನು ಈ ಒಂದು ಲೆಟರ್ ಏನಿದೆ, ಈ ಒಂದು ಲೆಟರನ್ನು ಕೂಡ ಈಗಾಗಲೇ ಏನು ಕುಮಾರಸ್ವಾಮಿ ಅವರು ಕೂಡ ಸೈಟನ್ನು ತೆಗೆದುಕೊಂಡಿದ್ದಾರೆ ಅಂತೇಳಿ ಒಂದು ಏನು ಆರೋಪ ಮಾಡಿದ್ರು. ಆ ಒಂದು ಲೆಟರನ್ನು ಕೂಡ ಈ ಒಂದು ಫ್ಲೆಕ್ಸ್ನ ಹಾಕಿ ಕುಮಾರಸ್ವಾಮಿ ಅವರಿಗೆ ನೀಡಿರುವಂತಹ ನಿವೇಶನದ ಬಗ್ಗೆ, ಜೊತೆಗೆ ಜಿ ಕ್ಯಾಟಗರಿ ಕೊಟ್ಟು ನೀಡಿರುವಂತಹ ನಿವೇಶನಗಳ ಬಗ್ಗೆ, ಜೊತೆಗೆ 450 ಕೋಟಿ ಬೆಲೆ ಬಾಳುವಂತಹ ಜಮೀನನ್ನು ಡಿನೋಟಿಫಿಕೇಶನ್ ಮಾಡಿರುವಂತಹ ಪ್ರತಿಯೊಂದು ಈ ಒಂದು ವಿಚಾರವನ್ನು ಕೂಡ ಈ ಒಂದು ಫ್ಲೆಕ್ಸ್ನಲ್ಲಿ ಹಾಕಿದ್ದಾರೆ. ಇಲ್ಲೂ ಮಧ್ಯಭಾಗದಲ್ಲಿರುವಂತಹ ಪ್ರತಿಯೊಂದು ಗಮನಿಸ್ತಾ ಗೊತ್ತಾಗುತ್ತೆ. ಕುಮಾರಸ್ವಾಮಿ ಇರ್ಬೋದು, ಅವರ ಕುಟುಂಬಸ್ಥರು ಎಲ್ಲರೂ ಯಾರೆಲ್ಲ ಎಷ್ಟೆಷ್ಟು ಸೈಟ್ಗಳನ್ನ ಪಡೆದಿದ್ದಾರೆ ಅದೆಲ್ಲವನ್ನು ಕೂಡ ಪಕ್ಕದಲ್ಲಿ ಸಂಬಂಧ ಅವ್ರಿಗೆ ಏನೇ ಆಗಬೇಕು ಸಂಬಂಧ ದೇವೇಗೌಡರ ಮಕ್ಕಳು, ತಮ್ಮ, ಮೊಮ್ಮಗ, ಹೀಗೆ ಅದೇ ಅವ್ರ ಬಾಮಾಯ್ದ ಎಲ್ಲರೂ ಕೂಡ ಸುಮಾರು 20 ಜನರ ಹೆಸರನ್ನು ಉಲ್ಲೇಖ ಮಾಡಿ ಅವರ ಕುಟುಂಬಸ್ಥರು ಬೂಡಾದಲ್ಲಿ ಸಾಕಷ್ಟು ಸೈಟ್ಗಳ ಪಡೆದಿದ್ದಾರೆ ಅಂತೇಳಿ ದೊಡ್ಡ ಮಟ್ಟದ ಫ್ಲೆಕ್ಸ್ಗಳನ್ನು ಹಾಕಿದ್ದಾರೆ. ಇವತ್ತು ಬರುವಂತಹ ಕಾರ್ಯಕ್ರಮಕ್ಕೆ ಬರುವಂತಹ ಪ್ರತಿಯೊಬ್ಬರಿಗೂ ಕೂಡ ಈ ಒಂದು ಫ್ಲೆಕ್ಸನ್ನು ನೋಡಬೇಕು. ಬೂಡಾದಲ್ಲಿ ಯಾವುದೇ ರೀತಿಯಾದಂತಹ ಅಂದರೆ CM ಸಿದ್ದರಾಮಯ್ಯವರು ಹಗರಣ ಮಾಡಿಲ್ಲ. ಈ ಒಂದು ಬೂಡಾದಲ್ಲಿ ಮಾಜಿ ಪ್ರಧಾನಿ ದೇವೇಗೌಡರ ಕುಟುಂಬಸ್ಥರಿಗೆ ಸಾಕಷ್ಟು ಸೈಟ್ಗಳು ಹೋಗಿದೆ ಅನ್ನೋದೆಲ್ಲ ಜನರಿಗೆ ಮನವರಿಕೆ ಮಾಡಿಕೊಡ್ಬೇಕು ಅನ್ನೋದೇ ಈ ಒಂದು ಕಾರ್ಯಕ್ರಮದ ಉದ್ದೇಶ ಆಗಿದೆ. ಸೊ ಹೀಗಾಗಿ ಈ ರೀತಿಯಾದಂತಹ ಫ್ಲೆಕ್ಸನ್ನು ನಗರದ ವಿವಿಧ ಭಾಗಗಳಲ್ಲಿ ಹಾಕಿದ್ದಾರೆ. ಸೊ ಹೀಗಾಗಿ ಇವತ್ತು ನಡೆಯುವಂತಹ ಕಾರ್ಯಕ್ರಮ ಕೂಡ ಸಾಕಷ್ಟು ಕುತೂಹಲವನ್ನು ಮೂಡಿಸಿದೆ. ಕುಮಾರಸ್ವಾಮಿ ಅವರ ವಿರುದ್ಧ CM ಯಾವ ರೀತಿಯಾದಂತಹ ವಾಗ್ದಾಳಿ ನಡೆಸಿರೋದಕ್ಕೆ ಈ ಫ್ಲೆಕ್ಸ್ಗಳು ಕೂಡ ಸಾಕ್ಷಿಯಾಗೋದಕ್ಕೆ ಕಾಣ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಸಚಿವ ಜೊತೆಗೆ ವಿನೋದ್ ಪಡವರಳ್ಳಿ, ರಿಪಬ್ಲಿಕ್ ಕನ್ನಡ, ಮೈಸೂರು.
ಬೂಡಾ ಹಗರಣದ ವಿಚಾರವಾಗಿ ಸಿಎಂ ರಾಜೀನಾಮೆಗೆ ಆಗ್ರಹಿಸಿ ಬಿಜೆಪಿ ಮೈಸೂರು ಚಲೋ ಕಾರ್ಯಕ್ರಮ ಪಾದಯಾತ್ರೆ ನಂಬಿಕೊಂಡಿದೆ. ಇದಕ್ಕೆ ಟಕ್ಕರ್ ಕೊಡೋದಕ್ಕೆ ಇವತ್ತು ಸಿದ್ದರಾಮಯ್ಯನವರು ತವರು ಜಿಲ್ಲೆ ಮೈಸೂರಿನಲ್ಲಿ ಇವತ್ತು ಜನಾಂದೋಲನ ಕಾರ್ಯಕ್ರಮ ನಡೀತಾ ಇದೆ. ಈ ಒಂದು ಕಾರ್ಯಕ್ರಮದಲ್ಲಿ ಸಾಕಷ್ಟು ಕಣ್ಮನ ಸೆಳೀತಾ ಇರುವಂಥ ಅದರಲ್ಲೂ ಕೂಡ ದೇವೇಗೌಡರು ಏನು ಬೂಡಾದಿಂದ ಸಾಕಷ್ಟು ಸೈಟ್ಗಳ ಪಡೆದಿದ್ದಾರೆ ಅಂತೇಳಿ ಅದರ ಒಂದು ಪಟ್ಟಿಯನ್ನು ಫ್ಲೆಕ್ಸ್ ಮೂಲಕವಾಗಿ ನಗರದ ವಿವಿಧ ಭಾಗಗಳಲ್ಲಿ ಹಾಕಿದ್ದಾರೆ. ನನಗೆ ಸದ್ಯ ಕಾರ್ಯಕ್ರಮ ನಡೀತಾ ಇರುವಂತಹ ಮುಂಭಾಗದ ಸರ್ಕಲ್ನಲ್ಲಿದ್ದೇನೆ. ಈ ಒಂದು ದೃಶ್ಯ ಸಹ ಗಮನಿಸ್ತಾ ಇರ್ಬೋದು. ಭಾಳ ಪ್ರಮುಖವಾಗಿ ಮೇಲ್ಭಾಗದಲ್ಲಿರುವಂಥ ಹೆಡ್ಲೈನ್ಸ್ ಎಲ್ಲ ಗಮನಿಸಿ ಗೊತ್ತಾಗುತ್ತೆ. ಮಾಜಿ ಪ್ರಧಾನಿ ದೇವೇಗೌಡರ ಕುಟುಂಬದ ಭೂ ಕಬಳಿಕೆಯ ಪಕ್ಷಿಲೋಟ ಅಂತೇಳಿ ಇದು ಕೂಡ 2023 ಬಿಜೆಪಿ ತಿಂಗಳಲ್ಲಿ ಬಿಜೆಪಿಯಲ್ಲಿರುವಂತಹ ಜಾಹೀರಾತು ಪಟ್ಟಿ ಅಂತೇಳಿ ಒಂದು ಹೆಡ್ಲೈನ್ ಹಾಕಿ ಅದಕ್ಕೆ ಸಂಪೂರ್ಣವಾಗಿ ಅಲ್ಲಿರುವಂತಹ ಮಾಜಿ ಪ್ರಧಾನಿ ದೇವೇಗೌಡರು ಇರ್ಬೋದು, ಕುಮಾರಸ್ವಾಮಿ ಇರ್ಬೋದು, ರೇವಣ್ಣ ಇರ್ಬೋದು, ಎಲ್ಲರೂ ಕೂಡ ಅವರ ಕುಟುಂಬದವರು ಪಡ್ಕೊಂಡಿರುವಂತಹ ಸೈಟ್ಗಳ ಬಗ್ಗೆ ಒಂದು ದೊಡ್ಡದಾದಂತಹ ಫ್ಲೆಕ್ಸನ್ನು ಹಾಕಿದ್ದಾರೆ. ನಗರದ ವಿವಿಧ ಭಾಗಗಳಲ್ಲಿ ಈ ಒಂದು ಫ್ಲೆಕ್ಸನ್ನು ಹಾಕಿದ್ದಾರೆ. ಇನ್ನು ಈ ಫ್ಲೆಕ್ಸ್ನ ಎಡಭಾಗದಲ್ಲಿ ಕಾಣ್ತಾ ಇರುವಂತಹ ಏನು ಈ ಒಂದು ಲೆಟರ್ ಏನಿದೆ, ಈ ಒಂದು ಲೆಟರನ್ನು ಕೂಡ ಈಗಾಗಲೇ ಏನು ಕುಮಾರಸ್ವಾಮಿ ಅವರು ಕೂಡ ಸೈಟನ್ನು ತೆಗೆದುಕೊಂಡಿದೆ ಅಂತೇಳಿ ಒಂದು ಏನು ಆರೋಪನ ಮಾಡಿದ್ರು. ಆ ಒಂದು ಲೆಟರನ್ನು ಕೂಡ ಈ ಒಂದು ಫ್ಲೆಕ್ಸ್ನಲ್ಲಿ ಹಾಕಿ ಕುಮಾರಸ್ವಾಮಿ ಅವರಿಗೆ ನೀಡಿರುವಂತಹ ನಿವೇಶನದ ಬಗ್ಗೆ, ಜೊತೆಗೆ ಜಿ ಕ್ಯಾಟಗರಿ ಕೊಟ್ಟು ನೀಡಿರುವಂತಹ ನಿವೇಶನಗಳ ಬಗ್ಗೆ, ಜೊತೆಗೆ 450 ಕೋಟಿ ಬೆಲೆ ಬಾಳುವಂತಹ ಜಮೀನನ್ನು ಡಿನೋಟಿಫಿಕೇಶನ್ ಮಾಡಿರುವಂತಹ ಪ್ರತಿಯೊಂದು ಈ ಒಂದು ವಿಚಾರವನ್ನು ಕೂಡ ಈ ಒಂದು ಫ್ಲೆಕ್ಸ್ನಲ್ಲಿ ಹಾಕಿದ್ದಾರೆ. ಇಲ್ಲೂ ಮಧ್ಯಭಾಗದಲ್ಲಿರುವಂತಹ ಪ್ರತಿಯೊಂದು ಗಮನಿಸ್ತಾ ಗೊತ್ತಾಗುತ್ತೆ. ಕುಮಾರಸ್ವಾಮಿ ಇರ್ಬೋದು, ಅವರ ಕುಟುಂಬಸ್ಥರು ಎಲ್ಲರೂ ಯಾರೆಲ್ಲ ಎಷ್ಟೆಷ್ಟು ಸೈಟ್ಗಳ ಪಡೆದಿದ್ದಾರೆ ಅದೆಲ್ಲವನ್ನು ಕೂಡ ಪಕ್ಕದಲ್ಲಿ ಸಂಬಂಧ ಅವ್ರಿಗೆ ಏನೇ ಆಗಬೇಕು ಸಂಬಂಧ ದೇವೇಗೌಡರ ಮಕ್ಕಳು, ತಮ್ಮ ಮೊಮ್ಮಗ, ಹೀಗೆ ಅದೇ ಅವ್ರ ಬಾಮಾಯ್ದ ಎಲ್ಲರೂ ಕೂಡ ಸುಮಾರು 20 ಜನರ ಹೆಸರನ್ನು ಉಲ್ಲೇಖ ಮಾಡಿ ಅವರ ಕುಟುಂಬಸ್ಥರು ಬೂಡಾದಲ್ಲಿ ಸಾಕಷ್ಟು ಸೈಟ್ಗಳ ಪಡೆದಿದ್ದಾರೆ ಅಂತೇಳಿ ದೊಡ್ಡ ಮಟ್ಟದ ಫ್ಲೆಕ್ಸ್ಗಳನ್ನು ಹಾಕಿದ್ದಾರೆ. ಇವತ್ತು ಬರುವಂತಹ ಕಾರ್ಯಕ್ರಮಕ್ಕೆ ಬರುವಂತಹ ಪ್ರತಿಯೊಬ್ಬರಿಗೂ ಕೂಡ ಈ ಒಂದು ಫ್ಲೆಕ್ಸನ್ನು ನೋಡಬೇಕು. ಬೂಡಾದಲ್ಲಿ ಯಾವುದೇ ರೀತಿಯಾದಂತಹ ಅಂದರೆ CM ಸಿದ್ದರಾಮಯ್ಯವರು ಹಗರಣ ಮಾಡಿಲ್ಲ. ಈ ಒಂದು ಬೂಡಾದಲ್ಲಿ ಮಾಜಿ ಪ್ರಧಾನಿ ದೇವೇಗೌಡರ ಕುಟುಂಬಸ್ಥರಿಗೆ ಸಾಕಷ್ಟು ಸೈಟ್ಗಳು ಹೋಗಿದೆ ಅನ್ನೋದೆಲ್ಲ ಜನರಿಗೆ ಮನವರಿಕೆ ಮಾಡಿಕೊಡ್ಬೇಕು ಅನ್ನೋದೇ ಈ ಒಂದು ಕಾರ್ಯಕ್ರಮದ ಉದ್ದೇಶ ಆಗಿದೆ. ಸೊ ಹೀಗಾಗಿ ಈ ರೀತಿಯಾದಂತಹ ಫ್ಲೆಕ್ಸನ್ನು ನಗರದ ವಿವಿಧ ಭಾಗಗಳಲ್ಲಿ ಹಾಕಿದ್ದಾರೆ. ಸೊ ಹೀಗಾಗಿ ಇವತ್ತು ನಡೆಯುವಂತಹ ಕಾರ್ಯಕ್ರಮ ಕೂಡ ಸಾಕಷ್ಟು ಕುತೂಹಲವನ್ನು ಮೂಡಿಸಿದೆ. ಕುಮಾರಸ್ವಾಮಿ ಅವರ ವಿರುದ್ಧ CM ಯಾವ ರೀತಿಯಾದಂತಹ ವಾಗ್ದಾಳಿ ನಡೆಸಿರೋದಕ್ಕೆ ಈ ಫ್ಲೆಕ್ಸ್ಗಳು ಕೂಡ ಸಾಕ್ಷಿಯಾಗೋದಕ್ಕೆ ಕಾಣ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಸಚಿವ ಜೊತೆಗೆ ವಿನೋದ್ ಪಡವರಳ್ಳಿ, ರಿಪಬ್ಲಿಕ್ ಕನ್ನಡ, ಮೈಸೂರು.